ದಯಾಮರಣ ಕೋರಿ ರಾಷ್ಟ್ರಪತಿಗೆ ರಾಮನಗರ 16 ರೈತರಿಂದ ಪತ್ರವನ್ನು ಬರೆಯಲಾಗಿದೆ. ಚನ್ನಪಟ್ಟಣ ತಾಲೂಕು ಮಂಗಳವಾರಪೇಟೆ ರೈತರಿಂದ ರಾಷ್ಟ್ರಪತಿಗೆ ಪತ್ರವನ್ನು ಬರೆಯಲಾಗಿದೆ. 16 ರೈತರು ಈ ರೀತಿಯಾಗಿ ಪತ್ರ ಬರೆದಿದ್ದಾರೆ. ಉಳುವ ಮನೆ ಭೂಮಿಯ ಒಡೆಯ ಅಂದ್ಕೊಂಡಿದ್ರು ರೈತ ಕುಟುಂಬಗಳು, ಆದರೆ ಇಲ್ಲಿ ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ. ದಯಾಮರಣ ಕೋರಿ 16 ರೈತರು ರಾಷ್ಟ್ರಪತಿಗೆ ಪತ್ರವನ್ನು ಬರೆದಿದ್ದಾರೆ. ಸಣ್ಣ ಸುದ್ದಿ ಅಲ್ಲ ಇದು. ದೇಶದ ಬೆನ್ನೆಲುಬು ಅಂತೀವಿ ರೈತ, ಆದರೆ ರೈತರು 16 ಜನರು ನೋಡಿ, ಗ್ರಾಮದ ಸಿದ್ದೇಗೌಡ ಎಂಬಾತನಿಂದ ದಬ್ಬಾಳಿಕೆ ಆರೋಪ ಕೇಳಿಬಂದಿದೆ. ಹೀಗಾಗಿ ಈ ಬಗ್ಗೆ ದೂರು ನೀಡಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ ತಾಲೂಕು ಆಡಳಿತ. ಸರ್ವೆ ನಂಬರ್ 52, 53, 65 ಹಾಗೂ 17ರಲ್ಲಿ 17 ಎಕರೆ 28 ಗುಂಟೆ ಜಮೀನಿದೆ. ಈ ಸರ್ವೆ ನಂಬರ್ನಲ್ಲಿ ಹಲವು ವರ್ಷಗಳಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ರೈತ ಕುಟುಂಬಗಳು. ಸಿದ್ದೇಗೌಡ ಅಕ್ರಮವಾಗಿ ಪಹಣಿ ಮಾಡಿಸ್ಕೊಂಡು ಕಿರುಕುಳ ಕೊಡ್ತಾ ಇದ್ದಾರೆ ಎನ್ನುವಂತ ಆರೋಪ ಇದೆ. ಬೆಳೆ ಕಟಾವು ಮಾಡೋದಕ್ಕೆ ಅವಕಾಶ ಕೊಡದೆ ಸಿದ್ದೇಗೌಡನ ಕಿರಿಕ್ಗೆ ನೊಂದು ಬಿಟ್ಟಿದ್ದಾರೆ ರೈತರು. ಹಾಗಾಗಿ 16 ಜನ ರೈತರು ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಮೀನ್ ಬಿಟ್ಕೊಡ್ತಾ ಇಲ್ಲ ಅದಕ್ಕೆ. ನಾವು ನಮ್ಮ ಮಾವನ ಕಾಲದಿಂದನೂ ಮಾಡ್ತಾ ಇದ್ದೀವಿ. ನಮ್ಮ ಮಾವನ ಕಾಲದಿಂದನೂ ಮಾಡ್ತಾವಿ. ಆಮೇಲೆ ನಮ್ಮ ಮನೆಯವರು, ಈಗ ನಾವು ನಮ್ಮ ಮನೆಯವ್ರು ಸುತ್ತೋದ್ಮೇಲೆ ನಮ್ಮ ಮನೆಯವ್ರ ಹೆಸರು ಕೇಸ್ ಆಡ್ತಾ ಇದ್ರು ಅವರು. ಆಮೇಲೆ ನಾನು ಹೋದೆ, ನೀನೇನಕ್ಕೆ ಬಂದಿದ್ದಿ ಕೇಸ್ಗೆ ಅಂತ ಗಲಾಟೆ ಮಾಡಿದ್ರು. ಅದು ವಜಾ ಮಾಡಿದ್ರು. ನಾವು ನಮ್ಮ ಮನೆಯವ್ರು ಸತ್ಮೇಲೆ 3 ಬೆಳೆ ಬೆಳೆದು ಬಂದು ಗದ್ದೆ ಉಳಿಸೋಕೆ ಅಂತ ನಾವೇ ಹೋದೋ. ನನ್ನ ಮಗನ ನಾನುವೆ, ಏನಕ್ಕೆ ಬಂದಿದ್ದಿ ಗದ್ದೆ ತಕ್ಕೆ ನೀನು, ನಿನ್ನ ಹೆಸರಲ್ಲಿ ಏನಿದ್ದದು ಅಂತ ನನ್ನ ಮಗನ ಕೇಳಿದ್ರು. ನನ್ನ ಅಪ್ಪನ ಮಗನಾಗಿ ಬರಲಿಲ್ವೇ, ನಮ್ಮದು ಗದ್ದೆ ಇದು ಅಂತ ಅಂದರು. ನನ್ನ ಹೆಸರಲ್ಲಿ ಅದೇ ಪಾಣಿ ಅಂದರು. ನಿನ್ನ ಹೆಸರಲ್ಲಿ ಪಾಣಿ ಗೊತ್ತಿಲ್ಲ, ನಾವು ರೈತರು ಮಾಡ್ತಾವಿ, ಇಂದಿರಾ ಗಾಂಧಿ ಸರ್ಕಾರದಿಂದ ನಾವು ರೈತರು ಮಾಡ್ತಾವಿ, ನಾವೇ ಮಾಡ್ತಾ ಇರೋರು, ಇಲ್ಲ ಗದ್ದೆಯಿಂದ ಆಚೆ ಹೋಗುವಂತ ಟ್ಯಾಕ್ಟ್ರು ನನ್ನ ಎಲ್ಲರೂ ಕಳಿಸಿದ್ರು ವಾಪಸ್ಸು. ಆಮ್ಯಾಕೆ ಬಂದು ತಿರ್ಗಾ ಕೇಸ್ ಹಾಕೋತೀನಿ. ಒಂದೆರಡು ನಾವು ಆಲೆ 80 ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ತಾ ಇದ್ದೋ. ನಮ್ಮ ತಂದೆಯವ್ರ ಸುತ್ತೋದ್ಮೇಲೆ ನಾವು ಮಾಡ್ತಾ ಇದ್ದೋ. ಇದನ್ನ ಶಕುಬಾಯಿ ರಾಜಣ್ಣವರು ಅಂದ್ಬಿಟ್ಟು, ಇದು ರಾಮದೇವ್ರ ದೇವಸ್ಥಾನಕ್ಕೆ ಸೇರಿದ್ದು ಜಮೀನಿದು. ರಾಮದೇವ್ರ ದೇವಸ್ಥಾನಕ್ಕೆ ಸೇರಿದ್ದು ಜಮೀನಿದು. ನಾವು 23 ಜನ ಒಟ್ಟು ಜಮೀನು ಮಾಡ್ತಾ ಇದ್ದೋ. ಈ ಸಿದ್ದೇಗೌಡನಿಗೆ ಈ ಅಮ್ಮನವ್ರು ಏನು ಮಾಡಿದ್ರು, ಅವರು ಓಡಾಡ್ತಿರ್ಲಿಲ್ಲ ಅಮ್ಮನವರು. ಸಿದ್ದೇಗೌಡ ಈ ಪಾಲ್ದಾರರು ಬೆಳೆದಂಥ ಭತ್ತ ರಾಗಿನ ನೀನು ಕಳಕ್ಕೋಗಿ ಅಳಿಸ್ಕೊಂಬಂದು ನಮಗೆ ಕೊಡಪ್ಪ ಅಂತ ಅಮ್ಮನವರು ಅವ್ರಿಗೆ ಹೇಳಿದ್ರು ಸಿದ್ದೇಗೌಡನಿಗೆ. ಅದೇ ಸಮ ನಾವು ತಾಲೂಕು ದಂಡಾಧಿಕಾರಿಗಳು ಮೊನ್ನೆ ಜಿಲ್ಲಾ ಪಂಚಾಯತಿನಲ್ಲಿ ಮೀಟಿಂಗ್ ಕರೆದಿದ್ರು ಎಲ್ಲ ರೈತರ ಸಮಸ್ಯೆಗಳ ಬಗ್ಗೆ. ಆವಾಗ ವಿಶ್ವನಾಥ್ ಹೇಳಿದ್ದಾರೆ, ಈಗ ಆಗಿದೆ, ನಾನು ನಿಮ್ಗೆ ರಕ್ಷಣೆ ಕೊಡ್ತೀನಿ, ಭತ್ತ ಕುಯಿಸ್ಕೊಡ್ತೀನಿ ಅಂತ ಹೇಳಿದವರು ಅವರು ಯಾವುದೇ ಕಾರ್ಯಕ್ರಮನ ಮುಂದುವರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಬೆಂಬಲ ಕೊಡಲೇ ಇಲ್ಲ. ಅವ್ರಿಗೆ ನಿನ್ನೆ ಹೋಗಿ ಕೇಳಿದ್ರೆ ಪೊಲೀಸವ್ರು ಹೇಳಿದ್ವಲ್ಲ ನಾವು ಅಂತಾರೆ. ಒಬ್ಬರ ಮೇಲೊಬ್ರು ಎತ್ತಾಗ್ತಾರೆ ಹೊರತು ಯಾರಾದ್ರೂ ನೈಜವಾಗಿ ಪಾಪ ದುಡ್ದಿರುವಂಥ ಜನ, ಬಡವರು, ಅನ್ನದಾತ್ರ, ಪಾಪ ಅವ್ರಿಗೆ ಅನ್ನ ಕಿತ್ಕೊಳ್ಳೋದು ಯಾಕೆ ಅಂತ ಯಾರು ಬೆಂಬಲ ಮಾಡಿಲ್ಲ. ಅಧಿಕಾರಶಾಹಿ ವರ್ಗ ಈಗ ನೋಡಿ, ಭೂ ಸ್ವಾಧೀನ ಕಾಯ್ದೆ ಬಂದಿದೆ, ಜಾಗತೀಕರಣ, ಇವೆಲ್ಲ ರೈತರಿಗೆ ಒಂದಲ್ಲ ಒಂದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರವೀಣ್. ನಾವು ದೇಶದ ಬೆನ್ನೆಲುಬು ರೈತ ಅಂತ ಕರಿತೀವಿ, ಆದ್ರೆ ಇಲ್ಲಿ ಉಳುವವನೇ ಹೊಲದೊಡೆಯ ಅಂತೇಳಿ ಆಗಿನಿಂದ ಕೂಡ ಒಂದು ಕಾನೂನು ಇದೆ ಇಂದಿರಾ ಗಾಂಧಿ ಅವರ ಕಾಲದಿಂದ. ಬಟ್ ಅದನ್ನೇ ನಂಬ್ಕೊಂಡಿದ್ರು ರೈತರು. ಆದ್ರೆ ಇಲ್ಲಿ ಮಧ್ಯದಲ್ಲಿ ಏನಾಯ್ತು, ಈ ಸಿದ್ದೇಗೌಡ ಮಾಡಿದ್ದಾದ್ರೂ ಏನ್ ಆರೋಪ, ಏನ್ ಪ್ರಕರಣ ಇದು? ರಾಷ್ಟ್ರಪತಿಗೆ ಪತ್ರನ ಬರೆದಿರುವಂತದ್ದು ಚನ್ನಪಟ್ಟಣ ತಾಲೂಕಿನ ಮಂಗಳವಾರಪೇಟೆ ರೈತರಿಂದ ಇದೀಗ ಪತ್ರ ಬರೆದಿರುವಂತದ್ದು. ಏನೋ ಗ್ರಾಮದ 16 ರೈತರಿಂದ ಪತ್ರ ಬರೆದಿರುವಂತದ್ದು. ಬಹಳ ಪ್ರಮುಖವಾಗಿ ಕಳೆದ ಹಲವು ವರ್ಷಗಳಿಂದ ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾಯ್ದೆಯ ಅಡಿಯಲ್ಲಿ ಸುಮಾರು 17 ಎಕರೆ 28 ಗುಂಟೆ ಜಮೀನಿನಲ್ಲಿ ವ್ಯವಸಾಯವನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ವ್ಯವಸಾಯ ಮಾಡ್ಕೊಂಡು ಬರ್ತಂತ ಸಂದರ್ಭದಲ್ಲಿ ಈಗ ಗ್ರಾಮದ ಸಿದ್ದೇಗೌಡ ಎಂಬುವನು ಅಕ್ರಮವಾಗಿ ಆ ಪಹಣಿಯನ್ನ ಮಾಡಿಸ್ಕೊಂಡು ಇದೀಗ ಜಮೀನು ನಂದು ಅಂತ ಹೇಳಿ ಪದೇ ಅವ್ರ ಮೇಲೆ ಗಲಾಟೆಗಳನ್ನ ಮಾಡ್ತಿರುವಂತದ್ದು. ಇದು ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಕೂಡ ಒಂದು ಕೇಸ್ ಇರುವಂತದ್ದು. ಈ ನಡುವೆ ರೈತರು ಬೆಳೆದಂತ ಬೆಳೆಯನ್ನ ಕಟಾವು ಮಾಡಕ್ ಹೋದಂತ ಸಂದರ್ಭದಲ್ಲಿ ರೈತರುಗಳಿಗೆ ಒಕ್ಕಲಿಸುವಂತ ಕೆಲಸವನ್ನ ಸಿದ್ದೇಗೌಡ ಮಾಡ್ತಿದ್ರು. ಈ ಬಗ್ಗೆ ತಾಲೂಕು ಅಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ. ಸುಮಾರು 40-50 ವರ್ಷಗಳಿಂದ ನಾವು ಜಮೀನನ್ನ ವ್ಯವಸಾಯ ಮಾಡ್ಕೊಂಡ್ ಬರ್ತಾ ಇದೀವಿ, ಈಗ ಈ ಜಮೀನು ನಿಮ್ದಲ್ಲ ಅನ್ನೋ ಮಾತುಗಳನ್ನ ಅಧಿಕಾರಿಗಳು ಹೇಳ್ತಾ ಇದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಹಾಗಾಗಿ ನಮಗೆ ದಯಾಮರಣವನ್ನ ಕೊಡಿ ಅಂತೇಳಿ ಗ್ರಾಮದ ಸುಮಾರು 16ಕ್ಕೂ ಹೆಚ್ಚು ರೈತರು ಪತ್ರವನ್ನ ಬರೆದಿರುವಂತದ್ದು. ಇದು ಸಿದ್ದೇಗೌಡನ
ಕಿರುಕುಳದಿಂದ ಸಾಕಷ್ಟು ರೈತರು ಬೇಸತ್ತಿರುವಂತದ್ದು. ಕಳೆದ 3-4 ದಿನಗಳ ಹಿಂದೆ ಇದೇ ರೀತಿ ಗಲಾಟೆ ಆದಂತ ಸಂದರ್ಭದಲ್ಲಿ ವಿಶ್ವನಾಥ್ ಎಂಬ ರೈತ ಕೂಡ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಕೂಡ ಯತ್ನಿಸಿ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂತಾ ಇರುವಂತದ್ದು. ಸದ್ಯದ ಪಟ್ಟ ಅಂದ್ರೆ ನಾವು ವ್ಯವಸಾಯವನ್ನ ಮಾಡ್ತಿರುವಂತ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಸರ್ಕಾರದಿಂದ ನಮಗೆ ಮಂಜೂರಾಗಿದೆ, ಆದ್ರೆ ಅಕ್ರಮವಾಗಿ ಸಿದ್ದೇಗೌಡ ಎಂಬುವನು ಪಾಣೆಯನ್ನ ಮಾಡಿಸ್ಕೊಂಡು ನಮ್ಗೆ ತೊಂದರೆಯನ್ನ ಕೊಡ್ತಾ ಇದ್ದಾನೆ, ಹಾಗಾಗಿ ನಮ್ಗೆ ದಯಾಮರಣವನ್ನ ಕೊಡಿ ಅಂತ ಹೇಳಿ ಈಗ ರೈತರು ಅಳಲನ್ನ ತೋಡ್ಕೊಂತಾ ಇರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.